ಹೆಂಗನ್ಸ್ತು ಮ್ಯಾಚ್ KKR ವರ್ಸಸ್ SRH? ಹಾ, ಸ್ಟಾರ್ಟಿಂಗ್ ಚೆನ್ನಾಗೇ ಇತ್ತು. ಪವರ್ ಪ್ಲೇ ಅಂತೂ ಬೋತ್ ಟೀಮ್ ಸಖತ್ ಆಡ್ರು. ಹಾ ಬಟ್ ಕೆ ಪಾರ್ಟ್ನರ್ಶಿಪ್ ಮತ್ತೆ ಕೆಲವು ಮಿಸ್ ರನ್ ಔಟ್ ಅದು ಮಿಸ್ ಆಯ್ತು. ಆಕ್ಚುಲಿ ರಘುವಂಶಿ ಫೀಸ್ ಅವನ್ ಇದ್ದಿದ್ರೆ ಆಕ್ಚುಲಿ KKR ಗೆಲ್ಲೋ ಚಾನ್ಸಸ್ ಇತ್ತು. ಬಟ್ ಅವ್ನ ಹಾ ರನ್ ಹಾ ಔಟ್ ಆಗ್ಬಿಟ್ಟು ಅದು ಮಿಸ್ ಅವನು ಆಯ್ತು. ಮತ್ತೆ ಅವನು ಗ್ರೀನ್ ಇಬ್ರು ಇರ್ಬೇಕಾಗಿತ್ತು. ಯಾಕೆಂದ್ರೆ ಹಾ, ವಿಕೆಟ್ಸ್ ಗ್ರೀನ್ ಆದ್ಮೇಲೆ ರಿಂಕು ಬಿಟ್ರೆ ಸ್ವಲ್ಪ ನೆಕ್ಸ್ಟ್ ಬ್ಯಾಟಿಂಗ್ ಸ್ವಲ್ಪ ವೀಕ್ ಇದೆ ಅಲ್ಲಿ. ಸೊ ಐ ಥಿಂಕ್ ಅವರಿಬ್ಬರು ಪಾರ್ಟ್ನರ್ಶಿಪ್ ಇನ್ನು ಸ್ವಲ್ಪ ಬೆಳಿಬೇಕಾಗಿತ್ತು, ಬಟ್ ಅಲ್ಲಿ ಅನ್ಫಾರ್ಚುನೇಟ್ ರನ್ ಔಟ್ ಅದು. ಆಕ್ಚುಲಿ ಹೇಳ್ಬೇಕಂದ್ರೆ SRH ಫೀಲ್ಡಿಂಗ್ ಅಂಡ್ ಬೌಲಿಂಗ್ ವೆರಿ ಬ್ಯಾಡ್ ಆಕ್ಚುಲಿ ನಾನು ನೋಡಿದ ಪ್ರಕಾರ. ಬಟ್ ಅದೇ ಹ್ಮ್. ಇವ್ರಿಗೆ ಲಕ್ ಇವ್ರ ಕಡೆ ಇತ್ತು. ಅವರು ಮತ್ತೆ ಇಲ್ಲ, ತುಂಬಾ ಸಲ ಫೀಲ್ಡಿಂಗ್ ಸ್ವಲ್ಪ ಕೆಟ್ಟದಾಗ ಮಾಡಿದ್ರು, ಬಟ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಇಲ್ಲ ಇಲ್ಲ, ಬೌಲಿಂಗ್ ಚೆನ್ನಾಗೇ ಮಾಡಿದ್ರು ಅನ್ಸ್ತು ನನಗೆ. ಫೀಲ್ಡಿಂಗ್ ಓಕೆ. ಮಾತ್ರ ಸ್ವಲ್ಪ ಅಲ್ಲಲ್ಲಿ ತುಂಬಾ ಮಿಸಸ್ ಮಾಡಿದ್ರು. ಎಸ್ಪೆಷಲಿ ಒಂದೇ ಓವರ್ ಶಿವಾನ್ ಕುಮಾರ್ ಬೌಲಿಂಗ್ ಅಲ್ಲಿ ಒಂದೇ ಓವರ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ತ್ರೀ ತ್ರೀ ಫೀಲ್ಡಿಂಗ್ ಮಿಸಸ್ ಏನೋ ಮಾಡಿದ್ರು. ಅದು ಒಂಥರ ಜೋಕ್ ತರ ಆಗೋಯ್ತದು. ಬಟ್ ಓವರ್ ಆಲ್ ಐ ಥಿಂಕ್ ಒಂದೇನಂದ್ರೆ ವೆಲ್ಕಮ್ ಚೇಂಜ್ ಇವತ್ತು. ಟಾಸ್ ಗೆದ್ದು ಸಾರಿ ಟಾಸ್ ಗೆದ್ದು ಸೋತ ಮೇಲೆ ಫಸ್ಟ್ ಚೇಸಿಂಗ್ ಅಲ್ಲಿ ಸಾರಿ ಚೇಸಿಂಗ್ ಅಂತೀನಿ, ಫಸ್ಟ್ ಟೋಟಲ್ ಅನ್ನ ಪುಟ್ ಅಪ್ ಮಾಡಿ ಸ್ಕೋರ್ ಕಾರ್ಡ್ ಮೇಲೆ ಡಿಫೆಂಡ್ ಮಾಡ್ಕೊಂಡಿದ್ದು. ಇಲ್ಲಿವರೆಗೂ ಆಗಿದ್ ಮ್ಯಾಚ್ ಎಲ್ಲ ಚೇಸಿಂಗ್ 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 ಆಗೋಗಿತ್ತು. ಇದೊಂದು ಡಿಫೆಂಡಿಂಗ್ ಮಾಡಿದ್ದ ನೋಡೋದು ಒಂದ್ ಸ್ವಲ್ಪ ಖುಷಿ ಡಿಫೆಂಡಿಂಗ್ ಆಯ್ತು. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ ಚೇಸಿಂಗ್ ಅಲ್ಲೇ ಹೊಡೆದಿತ್ತು. ಕರೆಕ್ಟ್. ಹೌದು ಹೌದು, ನಾವಿವತ್ತು ಪ್ರಿವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ಲೈಕ್ ಏನು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಪರವಾಗಿಲ್ಲ, ಸ್ವಲ್ಪ ಪಾರ್ ಸ್ಕೋರ್ ತರ ಮಾಡಿದ್ರೆ ಐ ಥಿಂಕ್ ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸ್ ಇದೆ, ಸ್ವಲ್ಪ ಪ್ರೆಷರ್ ಹಾಕಿದ್ರೆ ಅಂತ. ಅಂಡ್ ಕರೆಕ್ಟ್. ಹೇಳ್ಬೇಕಂದ್ರೆ 226 ಪಿಚ್ ಏನಲ್ಲ ಇವತ್ತೊಂದು, ಆಲ್ಮೋಸ್ಟ್ ಲೈಕ್ ಒಂದು 195 to 210 ಅರೌಂಡ್ ಆತರ ಮಾಡಿದ್ರು ಸಾಕಾಗಿತ್ತು. ಅದು ಅಂದ್ರೆ ಲೈಕ್ ಒಳ್ಳೆ ಪಿಚ್ ಬ್ಯಾಟಿಂಗ್ ಟ್ರ್ಯಾಕ್, ಬಟ್ ಸ್ಟಿಲ್ ದೇರ್ ವಾಸ್ ಲೈಕ್ ಓಕೆ, ಲೈಕ್ ನಾಟ್ ಆಲ್ ಔಟ್ 250 ಪಿಚ್ ತರ ಇರ್ಲಿಲ್ಲ ಅದು. ಸೊ ಅದೊಂಥರ ಸ್ವಲ್ಪ ಎಕ್ಸ್ಟ್ರಾನೇ ಹೊಡೆದ್ರು ಅನ್ಬೋದು. ಯಾಕಂದ್ರೆ SRH ಎಸ್ಪೆಷಲಿ ವಿತ್ ಪವರ್ ಪ್ಲೇ ಹೆಡ್ ಅಂಡ್ ಅಭಿಷೇಕ್ ಕೊಟ್ಟಿದ್ದು ಓಪನಿಂಗ್ ಅಲ್ಲಿ, ಅದು ಓಕೆ. ಸ್ವಲ್ಪ ಇನ್ನು ಎಕ್ಸ್ಟೆಂಡ್ ಆಯ್ತು ಅಂತ ಅನ್ಸ್ತು. ಒಂದ್ ವೇಳೆ ಅವ್ರು ಅಷ್ಟು ಓಪನಿಂಗ್ ಕೊಡ್ಲಿಲ್ಲ ಅಂದಿದ್ರೆ ಈ 226 ಆಗ್ತಿರ್ಲಿಲ್ಲ, ಮೇ ಬಿ 190 ಆತರ ನಿಲ್ತಿತ್ತೇನೋ ಅಂತ ಅನ್ಸ್ತು. ಅಂಡ್ ದೆನ್ ಬಟ್ ಒಂಥರ ಚೆನ್ನಾಗಿ ಅದೇ ಮೇನ್ ಪವರ್ ಪ್ಲೇ ಬೆಸ್ಟ್ ಆಯ್ತು ಇವ್ರದ್ದು. ಟ್ರಾವಿಸ್ ಹೆಡ್, ಹೌದು ಅಭಿಷೇಕ್ ಅಭಿಷೇಕ್ ಸಖತ್ ಹೌದು ಹೊಡೆದ್ರು. ಹೌದು ಹೌದು ಹೌದು. ಆಮೇಲೆ ಮಿಡ್ಲ್ ಒಂದ್ 2 ವಿಕೆಟ್ ಬಿತ್ತು, ಮತ್ತೆ ಆಮೇಲೆ ಪಾರ್ಟ್ನರ್ಶಿಪ್ ಡೆವಲಪ್ ಆಯ್ತು ಕ್ಲಾಸನ್ ಅಂಡ್ ಮತ್ತೆ ಇವ್ರ ಕ್ಲಾಸ್ ಇನ್ನು ನಿಂತಿತ್ತು. ಸಖತ್ತಾಗಿ ಹೌದು ಆಡಿದ್ರು. ಹೌದು. ಅಂಡ್ ಕ್ಲಾಸನ್ ಬಟ್ ಸ್ವಲ್ಪ ಅದೇ ಸ್ಲೋ ಇದೆ, ಮಿಡ್ಲ್ ಬಟ್ ಆರ್ಡರ್ ಲಾಸ್ಟ್. ಪವರ್ ಪ್ಲೇ ಹೌದು ಚೆನ್ನಾಗಿತ್ತು. ಲಾಸ್ಟ್ ಅಲ್ಲಿ ಇವನು ಕರೆಕ್ಟ್ ಬೌಲಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ವರ್ಕೌಟ್ ಆಗ್ಲಿಲ್ಲ. ಕರೆಕ್ಟ್ ಕರೆಕ್ಟ್ ಬಟ್ ಕರೆಕ್ಟ್. ಆದ್ರೂ 220 ಹೊಡೆದಿದ್ದು ಗ್ರೇಟೇ ಹೌದು ಹೌದು, ಹೇಳ್ಬೇಕಂದ್ರೆ. ಒಳ್ಳೆ ಒಳ್ಳೆ ಸ್ಕೋರ್ ಅದು, ಆ ಪಿಚ್ಗೆ ಒಳ್ಳೆ ಸ್ಕೋರ್ ಇತ್ತು. ಅಂಡ್ KKR ಬೌಲಿಂಗ್ ಹೇಳ್ಬೇಕು, ಸ್ಟಾರ್ಟಿಂಗ್ ಅಷ್ಟು ಹೊಡ್ಸ್ಕೊಂಡ್ರು ಕೂಡ ದೆನ್ ಆಕ್ಚುಲಿ ದೇ ಕೇಮ್ ಬ್ಯಾಕ್. ಹ್ಮ್ ಕರೆಕ್ಟ್. ಇಲ್ಲಿ ಸ್ವಲ್ಪ KKR ಬೌಲಿಂಗ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ವರುಣ್ ಚಕ್ರವರ್ತಿ 4 ಓವರ್ ಮಾಡಲಿಲ್ಲ, 2 ಓವರ್ ಮಾಡಿದ್ದು. 4 overs 31 ಹೊಡ್ಸ್ಕೊಂಡ. ಇವರು ಆಕ್ಚುಲಿ ಕರೆಕ್ಟ್ 4-4 ಕೊಡಿ. ಇನ್ನ ಬೇರೆಯವ್ರು ಕೊಡ್ಬೇಕಿತ್ತು ಇಲ್ಲ 4 overs ಮಾಡಿಲ್ಲ, KKR. ಇಲ್ಲ ಇಲ್ಲ, ವರುಣ್ ಚಕ್ರವರ್ತಿ 4 overs ಮಾಡಲಿಲ್ಲ, 2 overs ಮಾಡಿದ್ದು. 1 ಓವರ್ ಪವರ್ ಪ್ಲೇ ಅಲ್ಲಿ ಮಾಡಿದ್ರೆ 25 ಹೊಡ್ಸ್ಕೊಂಡ. ಸೆಕೆಂಡ್ ಓವರ್ ಆಮೇಲೆ ಓಕೆ. ಪವರ್ ಪ್ಲೇ ಆದ್ಮೇಲೆ ಬಂದು 6 runs ಹೊಡ್ಸ್ಕೊಂಡಿದ್ದು, ಬಟ್ ಅದಾದ್ಮೇಲೆ ಬೌಲಿಂಗ್ ಕೊಡ್ಲಿಲ್ಲ. 31 runs in 2 overs, ಅದು ಸ್ವಲ್ಪ ಮಿಸ್ಟೇಕ್ ಇದೆ ಅಲ್ಲಿ. ಓಕೆ, ಇದರಲ್ಲಿ ಎಲ್ಲ 4-4 ಇದೆ. ಹಾ, ಅದು ಸ್ವಲ್ಪ ಮಿಸ್ಟೇಕ್ ಇರೋದು. ಬಟ್ ಇನ್ನೊಂದು ಏನಂತಂದ್ರೆ ಬೌಲಿಂಗ್, ಬಟ್ ಎಲ್ಲರೂ ವಾಪಸ್ ಚೆನ್ನಾಗಿ ಬಂದ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಅಭಿಷೇಕ್ ಮತ್ತೆ ಟ್ರಾವಿಸ್ ಹೆಡ್ ಹೊಡೆದಿದ್ದ ರೀತಿಗೆ ಒಂಥರ 250 to 6 ಹೋಗ್ತಾರೆ ಸ್ಕೋರ್ ಅಂತ ಅನ್ಸ್ತಾ ಇತ್ತು. ಸೊ ಅಲ್ಲಿಂದ ಒಂಥರ ಪುಲ್ ಹ್ಮ್ ಬ್ಯಾಕ್ ಮಾಡಿದ್ರು ಸ್ವಲ್ಪ ಕಂಪ್ಯಾರಿಟಿವ್ಲಿ. ಅದು ಮೇ ಬಿ ಇನ್ನೊಂದು 10 run ಸೇವ್ ಮಾಡ್ಬೋದಾಗಿತ್ತು ಎಲ್ಲೋ ಅಲ್ಲ. ಯಾಕಂದ್ರೆ ವಿಕೆಟ್ಸ್ ತೆಗಿತಾ ಇದ್ರು, ಅವಾಗ ವಿಕೆಟ್ಸ್ ತೆಗಿತಾ ಇದ್ರು. ಇನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಲಾಸ್ಟ್ 210 ಏನೋ ರೆಡ್ಯೂಸ್ ಮಾಡ್ಬೋದಾಗಿತ್ತು. ಬಟ್ ಸ್ಟಿಲ್ ವೆರಿ ಗುಡ್ ಬೌಲಿಂಗ್ ಅಟ್ಯಾಕ್. ಲೈಕ್ ಇನ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಕಮ್ ಬ್ಯಾಕ್ ಮಾಡಿದ್ರು ಬೌಲಿಂಗ್ ಸುಮಾರಾಗಿ. ಹ್ಮ್ ಬಟ್ ಸ್ಟಿಲ್ ಆಕ್ಚುಲಿ ಇದರಲ್ಲಿ ಬ್ಯಾಟಿಂಗ್. ಸುನಿಲ್ ನರೇನ್ ಮಿಸ್ ಆಗಿದೆ. ಸುರೇಂದ್ರ ಕರೆಕ್ಟ್. ನಿಮಿಷ ಅವ್ನು 4 overs ಮಾಡ್ದ. ನರೇನ್ ಫುಲ್ ಹ್ಮ್ ಓವರ್ಸ್ 4 overs ಬೌಲಿಂಗ್ ಮಾಡ್ದ. ಹ್ಮ್ ನರೇನ್ ಒಬ್ನೇ ಸ್ವಲ್ಪ ಇದ್ದಿದ್ರಲ್ಲಿ ಚೆನ್ನಾಗಿ ಮಾಡಿದ್ದು. ಅನುಕೂಲ್ ರಾಯ್ ಅದು ಒಂದು ಮಿಡ್ಲ್ ಅಲ್ಲಿ ಒಂದು. ಇವನ್ ಕಂಪ್ಲೀಟ್ ಆಗಿ ಬೌಲಿಂಗ್ ನಿಲ್ಲಿಸ್ಬಿಟ್ರೇನಲ್ಲ ಕ್ಯಾಮ್ರನ್ ಗ್ರೀನ್ಗೆ. ಅದಕ್ಕೆ ಯಾರು ಅನುಕೂಲ್ ರಾಯ್ 2 overs ಮಾಡ್ದ, ವರುಣ್ ಚಕ್ರವರ್ತಿ 2 overs. ಗ್ರೀನ್ಗೆ KKR ಬೌಲಿಂಗ್ ಅಲ್ಲಿ ಕೊಡ್ಬೇಕಿತ್ತು ಅದನ್ನ. ಹೌದು, ಗ್ರೀನ್ಗೆ ಇನ್ನು ಕ್ರಿಕೆಟ್ ಆಸ್ಟ್ರೇಲಿಯಾ CA ಇನ್ನೂ ಅಲೋ ಮಾಡ್ತಿಲ್ಲ. ಸೊ ಐ ಥಿಂಕ್ ಓಕೆ. ಅಜಿಂಕ್ಯ ರಹಾನೆ ಹೇಳ್ದ, ಇನ್ನು ವೆರಿ ಸೂನ್ ಬರ್ತಾನೆ, ಬೌಲಿಂಗ್ ಮಾಡಕ್ ಅವೈಲೇಬಲ್ ಸಿಗ್ತಾರೆ ಅಂತ ಹೇಳ್ತಿದಾನೆ. ನೋಡ್ಬೇಕು. ಒಂದು ವೇಳೆ ಏನಾಗುತ್ತೆ ಅಂದ್ರೆ ಈಗ ಅವ್ನ್ ಬೌಲಿಂಗ್ ಮಾಡಿದ್ರೆ, ಹ್ಮ್ ಗ್ರೀನ್ ಬೌಲಿಂಗ್ ಮಾಡಿದ್ರೆ ಸ್ವಲ್ಪ ಒಬ್ಬ ಬೌಲರ್ ಅನ್ನು ತೆಗೆದುಬಿಟ್ಟು ಬೇಕಾದ್ರೆ ಇನ್ನೊಬ್ಬ ಅಡಿಷನಲ್ ಬ್ಯಾಟರ್ ಅನ್ನು ಬೇಕಾದ್ರೆ ಹಾಕೋಬಹುದು KKR ಅವರು. ಬಿಕಾಸ್ ಈಗ ಬ್ಯಾಟಿಂಗ್ ಹ್ಮ್ ವೀಕ್ ಇರೋದ್ರಿಂದ ಬ್ಯಾಟಿಂಗ್ ಪುಷ್ ಮಾಡೋದಕ್ಕೆ ಇನ್ನೊಬ್ಬ ಅಡಿಷನಲ್ ಬ್ಯಾಟರ್ ಅನ್ನು ಬೇಕಾದ್ರೆ ಆಡಿಸ್ಬೋದು. ಸೊ ಟ್ರೈ ಮಾಡಿ.
ಬಟ್ ಎಲ್ಲೋ ಸ್ವಲ್ಪ ಐ ಥಿಂಕ್ KKRದು ಟೀಮ್ ಬ್ಯಾಲೆನ್ಸ್ ಎಲ್ಲೋ ಸ್ವಲ್ಪ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ. ಬೌಲಿಂಗ್ ಕೂಡ ಸ್ವಲ್ಪ ವೀಕ್ ಇದೆ, ವರುಣ್ ಚಕ್ರವರ್ತಿ ಫಾರ್ಮ್ ಅಲ್ಲಿ ಇಲ್ಲ. ಅಂಡ್ ಹ್ಮ್ ಕ್ಯಾಪ್ಟನ್ಸಿ ಕೂಡ ಸ್ವಲ್ಪ ಇಶ್ಯೂ ಮಿಸ್ಟೇಕ್ ಅಂತ ಅನಿಸ್ತು. ಅಜಿಂಕ್ಯ ರಹಾನೆ ವರುಣ್ ಚಕ್ರವರ್ತಿಗೆ ಒಂದು ಓವರ್ ಅಲ್ಲಿ ಬೌಲಿಂಗ್ ಪವರ್ ಪ್ಲೇ ಅಲ್ಲಿ ಕೊಟ್ಬಿಟ್ಟ ಒಂದು ಓವರ್. ರೈಟ್ ನೋ ಹಿಸ್ಟ್ರಿ ನಾಟ್ ಇನ್ ಫಾರಂ, ಬಟ್ ಸ್ಟಿಲ್ ಆದ್ರೂ ಪ್ರೀವಿಯಸ್ ಮ್ಯಾಚ್ ಅದೇ ಮಿಸ್ಟೇಕ್ ಮಾಡ್ದ. ಪ್ರೀವಿಯಸ್ ಮ್ಯಾಚ್ ಪವರ್ ಪ್ಲೇ ಅಲ್ಲಿ ಒಂದು ಓವರ್ ಕೊಟ್ಟ, ಈ ಮ್ಯಾಚ್ ಪವರ್ ಪ್ಲೇ ಅಲ್ಲಿ ಕೊಟ್ಟ. ಸೊ ಅಲ್ಲಿಂದ ಹ್ಮ್ ಕಮ್ ಬ್ಯಾಕ್ ಮಾಡೋದೇ ಆಗ್ತದೆ ಅವನು ವರುಣ್ ಚಕ್ರವರ್ತಿಗೆ ನೆಕ್ಸ್ಟ್ ರಿಮೈನಿಂಗ್ ಓವರ್ಸ್ ಅಲ್ಲಿ ಕರೆಕ್ಟ್. ಆತರ. ಮತ್ತೆ ಬ್ಯಾಟರ್ಸ್ ಅಲ್ಲಿ ಆಕ್ಚುಲಿ ಫಿಲ್ ಅಲೆಂಡ್ ಸ್ಟಾರ್ಟ್ ಮಾಡಿದ್ ಮತ್ತೆ ಕ್ರೇಜಿ ಇತ್ತು. ಸ್ಟಾರ್ಟ್ ಅಂದ್ರೆ ಒಂದೇ ಇಲ್ಲ, ಫಸ್ಟ್ ಹೌದು ಇನ್ನೂ ಓವರ್ ಸ್ವಲ್ಪ ಆಡ್ಬೇಕಾಗ್ತದೆ. ಹಾ ಕರೆಕ್ಟ್ ಕರೆಕ್ಟ್. ಅವನೇನಂದ್ರೆ 5 ಬಾಲ್ 25. ಹೊಡೆದ್ಬಿಟ್ಟ, 5 ಬಾಲ್ ಟಕ್ 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 ಅಂತ ಹೊಡೆದ, ಮತ್ತೆ ಹಂಗೆ ಇಮಿಡಿಯೇಟ್ಲಿ ಔಟ್ ಆಗುತ್ತೆ. ಸೊ ಐ ಥಿಂಕ್ ಇನ್ನೊಂದು ಅಟ್ಲೀಸ್ಟ್ ಒಂದು 4-5 ಓವರ್ಸ್ ಆಡಿದ್ರೆ ಅವನು ಟೀಮ್ ಸ್ವಲ್ಪ ಹೆಲ್ಪ್ ಆಗಿರೋದು. ಅಂದ್ರೆ ಯಾಕಂದ್ರೆ ಅಷ್ಟು ಕ್ವಿಕ್ ಆಗಿ ರನ್ಸ್ ಮಾಡಿನೂ ಟೀಮ್ ಹೆಲ್ಪ್ ಆಗ್ಲಿಲ್ಲ ಅದು. ಯಾಕಂದ್ರೆ ತುಂಬಾ ಕ್ವಿಕ್ ಆಗಿ ಹೋಗ್ಬಿಟ್ಟ ಅವನು. ಟೀಮ್ ಸ್ಕೋರ್ ಎಷ್ಟಿತ್ತು ಅವನು ಔಟ್ ಆದಾಗ ಅಂದ್ರೆ, ಅವ್ನು 28 ಮಾಡ್ದ. ಟೀಮ್ ಸ್ಕೋರ್ ಕೂಡ ತುಂಬಾ 30 ಇತ್ತಷ್ಟೇ ಫಸ್ಟ್ ವಿಕೆಟ್. ಸೊ ಒಂಥರ ಟೀಮ್ ಹೆಲ್ಪ್ ಆಗ್ಲಿಲ್ಲ ಅದು. ಒಂದು ಕ್ವಿಕ್ ಆಗಿ ರನ್ಸ್ ಮಾಡ್ದ, ಬಟ್ ಅದು ಟೀಮ್ ಇನ್ ಸ್ವಲ್ಪ ಹೆಲ್ಪ್ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದು 5 ಓವರ್ಸ್ ಆಡಿದ್ರೆ ಅವನು ಟೀಮ್ ಸ್ವಲ್ಪ ಹೆಲ್ಪ್ ಕರೆಕ್ಟ್. ಆಗಿತ್ತು. ಅಂಡ್ ನಾನ್ ಹೇಳ್ದಂಗೆ ಇನ್ನು ಟ್ಯಾಕ್ಟಿಕ್ ರಘುವಂಶಿ 3 ಬರ್ಬೇಕು, ಗ್ರೀನ್ 4 ಹೋಗ್ಬೇಕು ಅಂತ ಹೇಳಿದೆ. ಇವತ್ತು ಅದೇ ತರ ಆಯ್ತು. ಅದು ಅದೊಂದು ಕರೆಕ್ಟ್ ಆಗಿ ಆಯ್ತು ಆಕ್ಚುಲಿ. ನೀವ್ ಹೇಳ್ದಂಗೆ ಅವ್ನ 3 ಬಂದ ಕ್ಯಾಮ್ರಾ ಮತ್ತೆ 3 ಬಂದ ಬಂದ. ಕರೆಕ್ಟ್. ಯಾಕಂದ್ರೆ ಅಂಕೇಶ್ ರಘುವಂಶಿಗೆ ಬೆಟರ್ ಸ್ಪಾಟ್ ಇಸ್ 3, ನಂಬರ್ 3 ಅಲ್ಲಿ ಅವನಿಗೆ. ಅದಕ್ಕೆ ಇವತ್ತು ಚೆನ್ನಾಗಿ ಆಡ್ದ ಇಲ್ಲ ನೋಡೋದು ಆಕ್ಚುಲಿ ಅವ್ನು ಮೊನ್ನೆ. ಚೆನ್ನಾಗ್ ಆಡ್ದ. ನಾನ್ ಕರೆಕ್ಟ್. ನೋಡ್ದಂಗೆ ಒಂದು ಒಂದು ಮೂಮೆಂಟ್ ಅಲ್ಲಿ ಹ್ಮ್ ಬೌಲರ್ ಹೊಡೆದು ಆಕ್ಚುಲಿ ಇವನು ಅಡ್ಡ ಬಂದ ಆಕ್ಚುಲಿ. ಕರೆಕ್ಟ್ ಕರೆಕ್ಟ್. ಚಾನ್ಸ್ ಒಂದು ಕರೆಕ್ಟ್ ಕರೆಕ್ಟ್ ಈಶಾನ್. ಆ ಮೂಮೆಂಟ್ ಇಂದ ಅವನು ಸ್ವಲ್ಪ ನರ್ವಸ್ ಆಗ್ಬಿಟ್ಟ ಅವನು. ಹಾ ಹೌದು, ನರ್ವಸ್ ಆಗಿ ಅದಾದ್ಮೇಲೆ ಕರೆಕ್ಟ್ ಕರೆಕ್ಟ್ ಅವನು ಕರೆಕ್ಟ್. ಮತ್ತೆ ನೆಕ್ಸ್ಟ್ ಟೂ ಬಾಲ್ ಕೂಡ ಆಲ್ಮೋಸ್ಟ್ ಕರೆಕ್ಟ್ 2 ಬಾಲ್ಸ್ ರನ್ ಔಟ್. ಅದರಲ್ಲಿ ಚಾನ್ಸಸ್. ಕ್ಯಾಮ್ರನ್ ಔಟ್ ಆದ. ಅದಾದ್ಮೇಲೆ ನೆಕ್ಸ್ಟ್ ಕರೆಕ್ಟ್. ಮತ್ತೆ ಇನ್ನೊಂದು ಓವರ್ ಅಲ್ಲಿ ಸ್ವಲ್ಪ ಆಕ್ಚುಲಿ ಇವ್ರ ಪಾರ್ಟ್ನರ್ಶಿಪ್ ಚೆನ್ನಾಗ್ ಆಯ್ತು. ಹಂಗ ರಘುವಂಶ್ ಹೌದು ಹೌದು ರಿಂಕು ಒಂದ್ ಸ್ವಲ್ಪ ಆಲ್ಮೋಸ್ಟ್ 25 ತನಕ ಬಂತು ಪರ್ಸನ್ ಪಾರ್ಟ್ನರ್ಶಿಪ್. ಹೌದು ಹೌದು ಹೌದು. ಮತ್ತೆ ಯಾವ್ದೋ ಮೂಮೆಂಟ್ ಅಲ್ಲಿ ರನ್ ಔಟ್ ಆಯ್ತು. ಅಲ್ಲಿಂದ ಒಂದೊಂದೇ ಉದುರೋಯ್ತು. ಹೌದು ಇನ್ನೊಂದೇಂದ್ರೆ ಐ ಥಿಂಕ್ ನಾನು ಫಸ್ಟ್ ನೋಡಿದಾಗ, ಲೈಕ್ ಲೈವ್ ಅಲ್ಲಿ ನೋಡ್ಬೇಕಾದ್ರೆ, ಕ್ಯಾಮ್ರಾ ಗ್ರೀನ್ ಯಾಕೆ ಇಷ್ಟು ಈ ತರ ಹತ್ರ ಓಡ್ತಾ ಇದ್ದಾನೆ, ಸರಿಯಾಗಿ ಓಡ್ತಿಲ್ಲ, ಮಿಕ್ಸ್ ಅಪ್ ಮಾಡ್ತೇನೆ ಅಂತ ಅನ್ಸ್ತು. ಆಮೇಲೆ ರೀಪ್ಲೇ ಇಲ್ಲ ಅಲ್ಲಿ ನೋಡಿದಾಗ ನರ್ವಸ್ ಆದ ಆಕ್ಚುಲಿ, ಸಖತ್ ನರ್ವಸ್ ಆದ ನರ್ವಸ್ ಆಗಿ. ಅವನು. ಕರೆಕ್ಟ್ ಆದ್ರೆ ಆಕ್ಚುಲಿ ನರ್ವಸ್ ಆಗಿದ್ದು ಇವನು ಅಂಕ್ರೀಶ್, ನಾಟ್ ಗ್ರೀನ್. ಆಕ್ಚುಲಿ ಕಾಲ್ಸ್ ಮಾಡ್ತಾ ಇದ್ದಿದ್ದು ಅಂಕ್ರೀಶ್ ರಘುವಂಶಿ. ಅಂಕ್ರೀಶ್ ಆಕ್ಚುಲಿ 2 ಹೆಜ್ಜೆ ಹೋಗ್ಬಿಡೋದು, ರನ್ಗೆ ಕಾಲ್ ಕರೆದು ಬಿಡೋದು, ಆಮೇಲೆ ಮತ್ತೆ ಬ್ಯಾಕ್ ಔಟ್ ಆಗೋದು, ಆತರ ಮಾಡ್ತಿದ್ದ. ಸೊ ಇನಿಷಿಯಲಿ ಮಿಸ್ಟೇಕ್ ಗ್ರೀನ್ ಅದೇ. ಇತ್ತು ಅಂತ. ಇಲ್ಲ ಅಂಕುಶ್ ನರ್ವಸ್ ಆಗಿದ್ದು. ಅದು ಕರೆಕ್ಟ್ ಕರೆಕ್ಟ್ ಏನಾಯ್ತು ಕರೆಕ್ಟ್ ಕರೆಕ್ಟ್ ಒಂದು ಒಂದು ರನ್ನಿಂಗ್ ಅಲ್ಲಿ ಬೌಲರ್ ಅದು ಆಕ್ಚುಲಿ ಇಬ್ರದು ತಪ್ಪಲ್ಲ. ಆಕ್ಚುಲಿ ಬಂದು ಗುದ್ದದ ಅವನು. ಮತ್ತೆ ಕರೆಕ್ಟ್ ಕರೆಕ್ಟ್ ಇನ್ನೊಂದಲ್ಲಿ ಆ ಸುಮ್ನೆ ಒಂಥರ ಚಮಕ್ ಕೊಡೋ ತರ ಬಂದು ಅದು ಓಡೋಕ್ ಬಂದು, ಅಂದ್ರೆ ಈ ಬೌಲರ್ಗೆ ಆಲ್ರೆಡಿ ಹೊಡೆದಿದ್ದ ಅವನು. ಹೊಡೆದು ಬಿಟ್ಟು ಕರೆಕ್ಟ್ ಮತ್ತೆ ಕರೆಕ್ಟ್ ಬಾಲ್ ಹಂಗೆ ಎಷ್ಟೋ ಟೈಮಲ್ಲಿ ಮತ್ತೆ ಓವರ್ ಬಂದು ಆಕ್ಚುಲಿ ಬಿದ್ದ ಅವನು ಕೆಳಗಡೆ. ಆ ಕರೆಕ್ಟ್ ಬೀಳೋ ಕರೆಕ್ಟ್. ಟೈಮಲ್ಲಿ ಅವಾಗ್ಲೇ ಗೊತ್ತಾಯ್ತು ಇವನು ಫುಲ್ ನರ್ವಸ್ ಆಗ್ಬಿಟ್ಟ ಅವನು. ಹೌದು ಹೌದು ಅದಾದ್ಮೇಲೆ ಮತ್ತೆ ಅವನು ಸಖತ್ ಸಲ ಮಿಸ್ಟೇಕ್ ಮಾಡ್ದ. ಒಂದ್ಸಲ ಕಾನ್ಶಿಯನ್ಸ್ ಒಂಥರ ರನ್ನಿಂಗ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಅದೇ ಹೌದು ರಿಪೀಟ್ ಆಗ್ತಿರುತ್ತೆ ಮೈಂಡ್ ಅಲ್ಲಿ ಅವನ್ಗೆ. ಅದೇ ತರ ಹೌದು ಹೌದು. ಸಖತ್ ಒಂಥರ ಫುಲ್ ನರ್ವಸ್ ರನ್ ಆಗಿ ಹೌದು. ರನ್ನಿಂಗ್ ಕಾಲ್ಸ್ ನರ್ವಸ್. ಅಂತ ತುಂಬಾ ಬ್ಯಾಡ್ ಆಗಿ ಮಾಡ್ದ. ಕರೆಕ್ಟ್ ಕರೆಕ್ಟ್ ಹೌದು ಹೌದು ಅದ್ರಲ್ಲೇ ಒಂದು ಕ್ಯಾಮ್ರಂದು ಒಂದು ಹೋಯ್ತು. ಈ ಒಂದು ರಿಂಕು ಜೊತೆ ಅವನ್ ವಿಕೆಟ್ ಕಳ್ಕೊಂಡ್ಬಿಟ್ಟ ಅವ್ನು. ಹೌದು ಅವೆರಡು ಹೌದು. ಆಕ್ಚುಲಿ ಆಗ್ಲಿಲ್ಲ ಅಂದ್ರೆ ಆಕ್ಚುಲಿ ದೇ ಶುಡ್ ಹಾವ್ ವನ್ ದ ಮ್ಯಾಚ್. ಅವನು ಕ್ಯಾಮ್ರಾನು ರಘುವಂಶಿ ಗ್ರೀನ್ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ಗ್ರೀನ್ ಇದ್ರೆ. ಮತ್ತೆ ರಘುವಂಶಿ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ಬೇಕಾಗಿತ್ತು. ಕರೆಕ್ಟ್ ಹಾ ಕರೆಕ್ಟ್. ಅದೇ. ಆಮೇಲೆ ಅಂದ್ರೆ ಏನಾಯ್ತು ಅಂತಂದ್ರೆ, ರಿಂಕು ಸಿಂಗ್ ಬ್ಯಾಟಿಂಗ್ ಬರೋಷ್ಟರಲ್ಲಿ ತುಂಬಾ ಟಾರ್ಗೆಟ್ ತುಂಬಾ ದೂರದಲ್ಲಿತ್ತು. ಮೇ ಬಿ ಒಂದು ರಿಂಕು ಸಿಂಗ್ ಬ್ಯಾಟಿಂಗ್ ಬಂದಾಗ ಒಂದು 60-65-70 ರನ್ಸ್ ಬೇಕಿತ್ತು ಅನ್ನೋ ಅವಶ್ಯಕತೆ ಆದ್ರೂ ಬಂದಿತ್ತು ಅವನು. ಆಕ್ಚುಲಿ ಮಿಡ್ಲ್ ಆರ್ಡರ್ ಅಲ್ಲಿ ಸಖತ್ 86 ಅವ್ರಿಗಿನ್ನ ಜಾಸ್ತಿ ಹೊಡೆದಿದ್ದಾರೆ. ಬಟ್ ಹ್ಮ್. ವಿಕೆಟ್ಸ್ ಹಂಗೆ ಕಳ್ಕೊಂಡ್ರು 1 by 1. ಅದು ಮಿಸ್ಟೇಕ್ ವಿಕೆಟ್ಸ್ ಆಯ್ತು ತುಂಬಾ ಮತ್ತೆ. ಕಳ್ಕೊಂಡ್ಬಿಟ್ರು ಅಲ್ಲಿ. ಇನ್ನೊಂದು ಐ ಥಿಂಕ್ ಇಲ್ಲಿ ಮಿಡ್ ಆರ್ಡರ್ ಅಲ್ಲಿ ಐ ಥಿಂಕ್ ರಿಂಕು ಸಿಂಗ್ ಸಪೋರ್ಟ್ ಮಾಡುವಂತ ಬ್ಯಾಟರ್ ಒಬ್ಬನ್ ಬೇಕಿತ್ತು ಅನ್ಸುತ್ತೆ ನನಗೆ. ಯಾಕಂದ್ರೆ ಇಲ್ಲಿ KKR ಬ್ಯಾಟಿಂಗ್ ಲೈನಪ್ ಯಾಕೋ ಅಷ್ಟು ಸ್ಟ್ರಾಂಗ್ ಅನಿಸ್ತಾ ಇಲ್ಲ. ಈವನ್ ಕ್ಯಾಮ್ರನ್ ಹ್ಮ್ ಗ್ರೀನ್ ಇದ್ರು ಕೂಡ ರಿಂಕು ಸಿಂಗ್ ಆದ್ಮೇಲೆ ನಂಬರ್ 6 ನಂಬರ್ 7 ಅಲ್ಲಿ ಇನ್ ಸ್ವಲ್ಪ ಅಟ್ಲೀಸ್ಟ್ 1-2 ಸ್ವಲ್ಪ ಸಾಲಿಡ್ ಆಗಿ ಬ್ಯಾಟಿಂಗ್ ಆಡೋಂತವ್ರು ಬೇಕು. ಅನುಕೂಲ್ ರಾಯ್ ಅಂತ ಆಕ್ಚುಲಿ ಅವ್ನು ಒಳ್ಳೆ ಡೊಮೆಸ್ಟಿಕ್ ಸೀಸನ್ ಇಂದ ಬರ್ತಿದ್ದಾನೆ. ನ್ಯಾಷನಲ್ ಟೂರ್ನಮೆಂಟ್, ನ್ಯಾಷನಲ್ T20 ಟೂರ್ನಮೆಂಟ್, ಸೈಯದ್ ಮುಸ್ತಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಸಮಿತಿ ಅನುಕೂಲ್ ರಾಯ್ ಹ್ಮ್ ಚೆನ್ನಾಗಿ ಮಾಡ್ದ, ಒಳ್ಳೆ ರನ್ಸ್ ಹೊಡ್ದ. ಬಟ್ ಅವ್ನ್ ಬ್ಯಾಟಿಂಗ್ ಆಡಿದ್ ಎಲ್ಲಿ ನಂಬರ್ 4 ನಂಬರ್ 5 ಆಡ್ತಿದ್ದ ಅವ್ನ್ ಸ್ಟೇಟ್ ಗೆ. ಇಲ್ಲಿ ನಂಬರ್ 6-7 ಬಂದಾಗ ಅವ್ನಿಗೆ ಇದು ಫಿನಿಶರ್ ರೋಲ್ ಅವ್ನಿಗೆ ಸೂಟ್ ಆಗಲ್ಲ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಹ್ಮ್ ನಂಬರ್ 4-5 ಸ್ಲಾಟ್ ಇಲ್ಲ. ಮೇ ಬಿ ಏನ್ ಮಾಡ್ಬೋದು ಅಂದ್ರೆ ತೇಜಸ್ವಿ ದಹಿಯಾ ಅಂತ ಒಬ್ಬನ ವಿಕೆಟ್ ಕೀಪರ್ ಅನ್ನ ತಗೊಂಡಿದ್ದಾರೆ ಆಪ್ಷನ್ ಅಲ್ಲಿ. ಅದು ಒಳ್ಳೆ ರೇಟ್ ಓಕೆ. ಕೊಟ್ಟೆ ತಗೊಂಡ್ರು. ತೇಜಸ್ವಿ ದಹಿಯಾ ಅಂತ KKR. ಐ ಥಿಂಕ್ ನಂಬರ್ 6 ಅಲ್ಲಿ ಮೇ ಬಿ ದಹಿಯಾಗೆ ಚಾನ್ಸ್ ಕೊಡೋದು ಬೆಟರ್ ಏನು ಅನ್ಸ್ತದೆ.
ಹ್ಮ್ ಬಟ್ ಮತ್ತೆ ಓವರಾಲ್ ಐ ಡೀಪ್ ಥಿಂಕ್ SRH ಅದೇ ಡೆಫಿನೆಟ್ಲಿ ಅದೇ ಐ ಥಿಂಕ್ ಅಭಿಷೇಕ್ ಅಂಡ್ ಹೆಡ್ ಕಾಂಬಿನೇಷನ್ ಚೆನ್ನಾಗಿ ಬಂತು. ಗ್ರೀನ್ ಐ ಥಿಂಕ್ ಅದೇ ಇನ್ನೂ ಅಷ್ಟು ಪ್ರೈಸ್ ಟ್ಯಾಗ್ ಕೊಟ್ಟುನು ಇಟ್ಸ್ ಲೈಕ್ ಯಾಕೋ ಅಷ್ಟು ವಾಪಸ್ ಅವ್ನಿಗೆ ಬರ್ತಾ ಇಲ್ಲ. ರಿಪೀಟ್ ಆಗ್ತಾ ಇಲ್ಲ. ಆಕ್ಚುಲಿ ಹೌದು ಮೇ ಮತ್ತೆ ಬಿ ಈ ಈ IPL ಅಲ್ಲಿ ಅವನು ಇಫ್ ಈ ಪರ್ಫಾರ್ಮ್ ಮಾಡಿ ಅಂದ್ರೆ ನೆಕ್ಸ್ಟ್ IPL ಡೌಟೇ ಅವನಿಗೆ. ಇಲ್ಲ ಐ ಎಷ್ಟು ಥಿಂಕ್ ಏಜ್ ಅವನಿಗೆ ಆಲ್ರೌಂಡರ್ಸ್ ಅನ್ಕೊಂತ. ಇಲ್ಲ. ಹೌದು ಬಟ್ ಯಾರು ಈಗ ಆಕ್ಷನ್ ತಗೊಳ್ಳೋದಕ್ಕೂ ಬೇರೆ ಆಲ್ರೌಂಡರ್ಸ್ ಇಲ್ಲ. ಸೊ ಮೋಸ್ಟ್ ಪ್ರಾಬ್ಲಿ ಐ ಅದೇ ಥಿಂಕ್ ಇನ್ನೊಂದ್ ಸೀಸನ್ ನೋಡ್ತಾರೆ ಅವ್ನಿಗೆ ಕೂಡ ಕಂಟಿನ್ಯೂ ಮಾಡ್ತಾರೆ. ಅಲ್ಲೂ ಫೇಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ 2028ಗೆ ಮೆಗಾ ಆಕ್ಷನ್ ಹೋಗ್ಬೇಕಾದ್ರೆ ದೆನ್ ದೇ ವಿಲ್ ಟೇಕ್ ಅ ಕಾಲ್. ಹ್ಮ್ ಬಟ್ ಏನಾಗಿದೆ ಅಂತಂದ್ರೆ ಇವರು ಅಲ್ಲಿ ಇಬ್ಬರನ್ನ ಪರ್ಚೇಸ್ ಮಾಡಿದ್ರು ಯಾರು KKR ಅವರು, ಮುಸ್ತಫಿಜುರ್ ರೆಹಮಾನ್ ಅಂಡ್ ಇವನು ಮತೀಶಾ ಪತಿರಾಣ. ಅವ್ರಿಬ್ರು ಅವೈಲಬಿಲಿಟಿ ಇಲ್ಲದಿರುತ್ತೆ, ಮತ್ತೆ ಹರ್ಷಿತ್ ರಾಣಾ ಅದೊಂದು ಇಂಜುರಿ. ಸೊ ಆ 3 ಜನರು ಇಲ್ಲೇ ಸ್ವಲ್ಪ ಬೌಲಿಂಗ್ ತುಂಬಾ ಪೆಟ್ಟಿತ್ತು ಅಂತ ಹೇಳ್ಬೋದು. ಪ್ಲಸ್ ಬ್ಯಾಟಿಂಗ್ ಅಲ್ಲಿ ಐ ಥಿಂಕ್ ಇನ್ನು ಒಬ್ಬರಿಬ್ರು ಸಾಲಿಡ್ ಬ್ಯಾಟರ್ಸ್ ಬೇಕಿತ್ತು ಅವ್ರಿಗೆ. ಹ್ಮ್ ಐ ಥಿಂಕ್ SRH ಇಸ್ ಲುಕಿಂಗ್ ಗುಡ್. ನನ್ನ ಪ್ರಕಾರ ಏನಂತಂದ್ರೆ ಎರಡೇ ಎರಡು ಚೇಂಜಸ್ ಮಾಡಿದ್ರೆ ಸಾಕು SRH. ಯಾಕಂದ್ರೆ ಎಲ್ಲರೂ ಕರೆಕ್ಟ್, ಎಲ್ಲ ಸ್ಲಾಟ್ಸ್ ಎಲ್ಲ ಚೆನ್ನಾಗಿದೆ ಅವ್ರದ್ದು. ಒಂದೇನಂತಂದ್ರೆ ಇನ್ನು ಡೇವಿಡ್ ಪೇನ್ ಬದಲು ಇನ್ನು ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದ ವಾಪಸ್ ಬಂದ್ರೆ ವೆನ್ ಹಿ ಇಸ್ ಹ್ಮ್ ರೆಡಿ, ಪ್ಯಾಟ್ ಕಮಿನ್ಸ್ ವಿಲ್ ರಿಪ್ಲೇಸ್ ಡೇವಿಡ್ ಪೇನ್ ಅನ್ನ. ಸೊ ದೆನ್ ದ ಬೌಲಿಂಗ್ ಅಟ್ಯಾಕ್ ವಿಲ್ ಲುಕ್ ಲಿಟಲ್ ಸಾರ್ಟೆಡ್. ಯಾಕಂದ್ರೆ ಕಮಿನ್ಸ್ ಪ್ಲಸ್ ಉನಡ್ಕಟ್ ಪ್ಲಸ್ ಮಲಿಂಗ ಇರ್ತಾನೆ. ಆಕ್ಚುಲಿ ಮನಿಂಗ ಇವತ್ತು ಬೌಲಿಂಗ್ ಕೂಡ ಅಷ್ಟಿತ್ತು ಒಂದು. ಇಲ್ಲ ಮಲಿಂಗ ಚೆನ್ನಾಗಿ ಮಾಡ್ದ ಬೌಲಿಂಗ್. ಹೌದಾ? ಇಲ್ಲ ಮಲಿಂಗ ಕಣ, ಚೆನ್ನಾಗಿ ಇವನು ಯಾರಿಗೋ ಹೊಡೆದ ಆಕ್ಚುಲಿ. ಪೇನ್ ಫಸ್ಟ್ ಓವರ್ ಓಡಿಸ್ಕೊಂಡಿದ್ದು 25 ರನ್ಸ್ ಫಸ್ಟ್ ಓವರ್ ಡೇವಿಡ್ ಪೇನ್. ಅಂದ್ರೆ ಮಲಿಂಗ ಚೆನ್ನಾಗಿ ಮಾಡ್ದ. 2 ಓವರ್ಸ್ಗೆ 14 ರನ್ಸ್ 2 ವಿಕೆಟ್ಸ್. ಮಲಿಂಗ ಚೆನ್ನಾಗಿ ಮಾಡ್ದ. ಅವ್ನು ಶಿವಾಂಗ್ ಕುಮಾರ್ ಕೂಡ ವಿಕೆಟ್ ತೆಗೆದ್ರೆ ಪರವಾಗಿಲ್ಲ, ಆಕ್ಚುಲಿ ಚೆನ್ನಾಗಿ ಮಾಡ್ದ ಬೌಲಿಂಗ್. ಅದು ಸ್ವಲ್ಪ ಆಮೇಲೆ ಲಾಸ್ಟ್ ಅಲ್ಲಿ ಓಡಿಸ್ಕೊಂಡ, ಬಟ್ ಅವ್ನು ಚೆನ್ನಾಗಿತ್ತು. ಪ್ಲಸ್ ಮಿಸ್ಫೀಲ್ಡ್ಸ್ ಬೇರೆ ಆಯ್ತು ಅವ್ನು ಬೌಲಿಂಗ್ ಅಲ್ಲಿ. ಶಿವಾಂಗ್ ಕುಮಾರ್ ಚೆನ್ನಾಗಿ ಮಾಡ್ದ. ಸೊ ಐ ಥಿಂಕ್ ಬೌಲಿಂಗ್ ಕಾಂಬಿನೇಷನ್ ಚೆನ್ನಾಗಿದೆ. ಹರ್ಷ್ ದುಬೆ ಪ್ಲಸ್ ಶಿವಾಂಗ್ ಕುಮಾರ್ ಕೂಡ ನಾನು ಹೇಳಿದ್ದೆ ನಾನು ನಾನು. ಅಬ್ಸರ್ವ್ ಮಾಡಿದ್ದು ಇವನು ರಘುವಂಶಿ ಒಂದು ಶಾರ್ಟ್ ಸಖತ್ ಹೊಡೆದವನು ಲೆಫ್ಟ್ ಕರೆಕ್ಟ್ ಸೈಡ್. ಅವ್ನು ಟೆಕ್ನಿಕಲಿ ಎಲ್ಲ ಸ್ಟ್ರಾಂಗ್ ಫೋರ್ ಇದ್ದಾನೆ. ಸಖತ್ತಾಗಿ ಆ ತರ ಶಾರ್ಟ್ಸ್ ಇವನು ವಿರಾಟ್ ಕೊಹ್ಲಿ ಹೊಡಿಯೋದ್ ನೋಡಿದ್ದೆ. ವಿರಾಟ್ ಒಂಥರ ಸ್ವಲ್ಪ ಫುಲ್ ಫಾಸ್ಟ್ ಆಗಿ ಹೊಡಿತಿದ್ದ ಅವನು ಆತರ. ಇಲ್ಲ ಮತ್ತೆ ಅವ್ನು ಸ್ವಲ್ಪ ಮೂವ್. ಎರಡ್ ಮೂರು ಬೌಂಡ್ರೀಸ್ 4 ಹಂಗೆ ಹೋಯ್ತು. ಹೌದು. ನಿತೀಶ್ ಕುಮಾರ್ ಫುಲ್ ಟ್ರೈ ಮಾಡ್ದ ಹೊಡೆಯಕ್ಕೆ, ಬಟ್ ಸ್ಟಿಲ್ ಇಟ್ ವೆಂಟ್ 4. ಸಕ್ಕತ್ತಾಗಿ ಆಡ್ದ. ಇಲ್ಲ ಶಾರ್ಟ್ ಇಲ್ಲ ಚೆನ್ನಾಗಿ. ಚೆನ್ನಾಗ ಇಲ್ಲ ಚೆನ್ನಾಗಿರುತ್ತೆ ಅವ್ನು. ಕರೆಕ್ಟ್ ಅವ್ನು ಸ್ವಲ್ಪ ನೋಡಕ್ಕೂ ಶಾರ್ಟ್ ಮೇಕಿಂಗ್ ಎಲ್ಲ ಸ್ವಲ್ಪ ನೋಡಕ್ಕೂ ಚೆನ್ನಾಗಿರ್ತದೆ ಅವ್ನು ಕ್ರಿಶ್ ಅಗರ್ಜಿ. ಅದಕ್ಕೆ ಅವ್ನಿಗೆ ಆಕ್ಷನ್ ಕೂಡ ಅವ್ನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡ್ಬೇಕಾದ್ರೆ 3 crores ಕೊಟ್ಟಿದ್ರು ಅವ್ನಿಗೆ. ಸೊ ಒಳ್ಳೆ ಪ್ರೈಸ್ಗೆ ಹೋದ ಅವನು. ಸೊ ಐ ಥಿಂಕ್ ಎಲ್ಲ ಚೆನ್ನಾಗಿದೆ. ಐ ಥಿಂಕ್ ಸನ್ ರೈಸರ್ಸ್ ಐ ಥಿಂಕ್ ಇಟ್ಸ್ ವೆರಿ ಸಾರ್ಟೆಡ್. ಇವತ್ತು ನಾನು ಪ್ರಿವ್ಯೂ ಅಲ್ಲೂ ಹೇಳಿದ್ದೆ ಶಿವಾಂಗ್ ಕುಮಾರ್ ಅನ್ನೋನು ವಾಪಸ್ ಟೀಮ್ ಬರಬೇಕು ಅಂತ. ಇವತ್ತು ಅವ್ನು ಬಂದ. ಇವತ್ತು ಅದು ಬೌಲಿಂಗು ಚೆನ್ನಾಗಿತ್ತು ಒಂದು. ಲೆಫ್ಟ್ ಆರ್ಮ್ ರಿಸ್ಟ್ ಸ್ಪಿನ್ನರ್ ಕುಲ್ಲಿ ತರ ಒಳ್ಳೆ ಪೇಸಲ್ಲೂ ಆಗ್ತಾನೆ. ಸೊ ಐ ಥಿಂಕ್ ಅವನು ಪ್ಲಸ್ ಹರ್ಷ್ ದುಬೆ ಕಾಂಬಿನೇಷನ್ ಚೆನ್ನಾಗಿರ್ತದೆ, ಇಬ್ರು ಸ್ಪಿನ್ನರ್ಸ್. ಇನ್ನು ಪ್ಯಾಟ್ ಕಮಿನ್ಸ್ ವಿಲ್ ಕಮ್ ಇನ್ ಫಾರ್ ಡೇವಿಡ್ ಪೇನ್ ಅಂಡ್ ಸ್ಮರಣ್. ಯಾರಾದ್ರೂ ಒಬ್ರು ಜಾಗದಲ್ಲಿ ಅನಿಕೇತ್ ವರ್ಮಾ ಆರ್ ಸಲೀಲ್ ಅರೋರಾ ಇಬ್ರಲ್ಲಿ ಒಬ್ರು ಜಾಗದಲ್ಲಿ ಅವನು ಸ್ಮರಣ್ ಬರ್ಬೋದು, ಡಿಪೆಂಡಿಂಗ್ ಆನ್ ಫಾರ್ಮ್. ಇನ್ನೂ ಬೇಕಾದ್ರೆ 1-2 ಮ್ಯಾಚಸ್ ನೋಡ್ಲಿ, ಇನ್ನೂ 1-2 ಮ್ಯಾಚಸ್ ಚಾನ್ಸ್ ಕೊಟ್ಟು ಅವ್ರಿಗೆ. ಅವ್ರಿಬ್ರು ಇನ್ನೂ ಕ್ಲಿಕ್ ಆಗ್ಲಿ ಅಂತಂದ್ರೆ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬದಲು ಸ್ಮರಣ್ ಅಂತಂದ್ರೆ ಇಟ್ ವಿಲ್ ಬಿಕಮ್ ವೆರಿ ಸಾರ್ಟೆಡ್. ಈಗ ಏನಾಗುತ್ತೆ, ನಂಬರ್ 5 ಇವತ್ತು ಅನಿಕೇತ್ ವರ್ಮಾ ಬಂದ. ಇನ್ಸ್ಟೆಡ್ ಆಫ್ ದಟ್ ಸ್ಮರಣ್ ಅನ್ನು ಕಳಿಸ್ಬಿಟ್ರೆ ನಂಬರ್ 5 ಅಲ್ಲಿ ಪರ್ಫೆಕ್ಟ್. ಅವನು ಒಳ್ಳೆ ನಂಬರ್ 4 ನಂಬರ್ 5 ಬ್ಯಾಟರ್ ಅವನು. ಸ್ಮರಣ್ ಅವನು ಟೆಕ್ನಿಕಲಿ ಸಾಲಿಡ್ ಇದ್ದಾನೆ. ನಂಬರ್ 6-7 ಇವತ್ತು ಸೇಮ್ ಇವತ್ತಿದ್ದಂಗೆನೆ. ಈ ನಿತೀಶ್ ಕುಮಾರ್ 6 ಅಲ್ಲಿ ಬಂದ, ಅದೇ ತರ ಕಂಟಿನ್ಯೂ ಮಾಡಬಹುದು. ಸೊ ಓನ್ಲಿ 2 ಸ್ಲಾಟ್ಸ್ ಅಷ್ಟೇ. ಈ 2 ಸ್ಲಾಟ್ಸ್ ಕವರ್ ಮಾಡ್ಬಿಟ್ರೆ ಅವರು ಐ ಥಿಂಕ್ SRH ಇಸ್ ಸಾರ್ಟೆಡ್. ಐ ಥಿಂಕ್ ಟಾಪ್ 4 ಬರಕ್ ಟ್ರೈ ಮಾಡ್ಬೋದು ಅವರು ಖಂಡಿತ. ಇಲ್ಲ, ನಿಮ್ಗೆ ಈಗಲೂ ಅನ್ಸುತ್ತೆ? ಪಾಯಿಂಟ್ಸ್ ಟೇಬಲ್ ಅಲ್ಲಿ ಹೌದು SRH ಟಾಪ್ ಬರುತ್ತೆ. ಹೀಗೆ ಬರತ್ತೆ ನಿಮ್ ಪ್ರಕಾರ? ನಾನು ಬರುತ್ತೆ. ಪ್ಯಾಟ್ ಕಮಿನ್ಸ್ ವಾಪಸ್ ಬಂದ್ಮೇಲೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಬೌಲಿಂಗ್. ಸ್ಟ್ರಾಂಗ್ ಆಗುತ್ತೆ. ಅವಾಗ ನಾನು ಮುಂಬೈ, RCB, SRH ಒಂದೇ ರೇಂಜ್ ಅಲ್ಲಿ ಇರುತ್ತೆ. ಅಷ್ಟಿಲ್ಲದ್ರು ಅಟ್ಲೀಸ್ಟ್ ಬೌಲಿಂಗ್ ವೈಸ್ RCB ಮುಂಬೈ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ SRH. ಡೆಫಿನೆಟ್ಲಿ ಬ್ಯಾಟಿಂಗ್ ವೈಸ್ ಡೆಫಿನೆಟ್ಲಿ ಆಲ್ರೆಡಿ ಸ್ಟ್ರಾಂಗ್ ಇದೆ, ಬೌಲಿಂಗ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಕರೆಕ್ಟ್. ಅಂಡ್ SRH ಕ್ಯಾನ್ ಚಾಲೆಂಜ್. ಈಗ ಈ ಟಾಪ್ 5 ಅಲ್ಲಿ ಯಾರ್ಯಾರು ಇದ್ದಾರೆ, ರಾಜಸ್ಥಾನ್, RCB, DC, ಮುಂಬೈ ಅಂಡ್ ಪಂಜಾಬ್, ಇವ್ರಿಗೆ ಒಳ್ಳೆ ಚಾಲೆಂಜ್ ಕೊಡೋಂತ ಟೀಮ್ ಆಗುತ್ತೆ. ಐ ಥಿಂಕ್ ಇನ್ ಅದೇ ನಾನು ಹೇಳ್ದಂಗೆ ಎರಡೇ ಸ್ಲಾಟ್, ಒಬ್ಬನ್ ಬೌಲರ್ ಒಬ್ಬನ್ ಬ್ಯಾಟ್ಸ್ಮನ್ ಮಿಡ್ಲ್ ಆರ್ಡರ್ ಅಲ್ಲಿ. ಇನ್ನು ಯಾಕಂದ್ರೆ ಟಾಪ್ ಅಲ್ಲಿ ಕರೆಕ್ಟ್ ಆಗಿದೆ ಅವ್ರದ್ದು. ಟಾಪ್ 4 ಸಾರ್ಟೆಡ್ ಇದೆ. ಟಾಪ್ 4 ಅಲ್ಲಿ ಹೆಡ್ ಅಭಿಷೇಕ್, ಇಶಾನ್ ಕಿಶನ್ ಅಂಡ್ ಕ್ಲಾಸನ್. ಟಾಪ್ 4 ಸಾರ್ಟೆಡ್ ಇದೆ ಅವ್ರಿಗೆ. ಏನು ಚೇಂಜಸ್ ಮಾಡೋದು ಬೇಕಿಲ್ಲ ಅವರು. ಕರೆಕ್ಟ್. ಓನ್ಲಿ 5 ಅಲ್ಲಿ ಒಬ್ಬನ್ ಬ್ಯಾಟ್ಸ್ಮನ್ ಬೇಕಷ್ಟೇ ಅವ್ರಿಗೆ. ಚೆನ್ನಾಗಿರೋ ಒಳ್ಳೆ ಸ್ಮರಣ್ ಅಂತ ಒಬ್ಬ ಸಾಲಿಡ್ ಬ್ಯಾಟರ್ ಒಬ್ಬನ್ ಬಂದ್ಬಿಟ್ರೆ 5 ಅಲ್ಲಿ. ಅಂಡ್ ಬೌಲಿಂಗ್ ಅಲ್ಲಿ ಓಪನಿಂಗ್ ನ್ಯೂ ಬಾಲ್ ಮಾಡೋದಕ್ಕೆ ಒಬ್ಬನು ಪ್ಯಾಟ್ ಕಮಿನ್ಸ್. ಇವೆರಡು ಬಂದ್ಬಿಟ್ರೆ ಐ ಥಿಂಕ್ ಅವ್ರು ಒಳ್ಳೆ ಟೀಮ್ ಆಗ್ಬಿಡುತ್ತೆ. ಕರೆಕ್ಟ್, ಚೆನ್ನಾಗಿರುತ್ತೆ.
ಹರ್ಷಲ್ ಪಟೇಲ್ ಅನ್ನ ಬೇಕು ಅಂದ್ರೆ ತಗೋಬಹುದು, ಡಿಪೆಂಡಿಂಗ್ ಆನ್ ಇಂಪ್ಯಾಕ್ಟ್ ಪ್ಲೇಯರ್ ತರ ಮಾಡ್ಕೊಂಡು. ನಂಬರ್ ಈಗ ಸ್ಮರಣ್ ಇದ್ರೆ ಸ್ಮರಣ್ ನಿತೀಶ್ ಕುಮಾರ್ 5-6 ಇಟ್ಕೊಂಡು 7 ಅಲ್ಲಿರೋ ಬ್ಯಾಟ್ಸ್ಮನ್ ಅನ್ನ ಅನಿಕೇತ್ ವರ್ಮಾ ಆರ್ ಸಲಿ ಅರೋರಾ ಇರ್ತಾರಲ್ವಾ, ಆ ಜಾಗದಲ್ಲಿ ಇವನನ್ನ ಮಾಡ್ಬೋದು, ಏನಂತ ಸೆವೆಂತ್ ನಂಬರ್ 7 ಅಲ್ಲಿ ಇರೋ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಇಡ್ಬೋದು. ಸಲೀಲ್ ಅರೋರಾ ಇಂಪ್ಯಾಕ್ಟ್ ಪ್ಲೇಯರ್ ಲಾಗಿ ಇಟ್ಬಿಟ್ಟು ಅದ್ರಲ್ಲಿ ಹರ್ಷಲ್ ಪಟೇಲ್ ಇರ್ಬೇಕಾದ್ರೆ. ಸೊ ಯೂಸ್ ಡಿಪೆಂಡಿಂಗ್ ಆನ್, ಬೇಕು ಅಂದ್ರೆ ತಗೋಬಹುದು, ಬೇಡ ಅಂದ್ರೆ ಬೇಡ, ಆ ತರ ಬೇಕಾದ್ರೆ ಮಾಡ್ಕೋಬಹುದು. ನೋಡೋಣ. ನಿಮ್ಗೆ ಇವ್ರದ್ದು ಏನ್ ಅನ್ಸುತ್ತೆ, KKR ಚಾನ್ಸಸ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಪಾಯಿಂಟ್ಸ್ ಟೇಬಲ್ ಅಲ್ಲ, ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಂದ್ರೆ ಲೈಕ್ ಕಮಿಂಗ್ ಈ ಟೂರ್ನಮೆಂಟ್ ಪೂರ್ತಿ ಇವಾಗ 2 ಮ್ಯಾಚಸ್ ನೋಡಿದ್ಯಲ್ಲ ಇನ್ನು KKR ನಿಮ್ಗೆ ಪ್ರಾಬ್ಲಮ್? ಆಕ್ಚುಲಿ ಅವ್ರದ್ದು ಟೀಮು ಚೆನ್ನಾಗಿದೆ, ಬಟ್ ಟೀಮ್ ಅಂದ್ರೆ ಪ್ಲಾನಿಂಗು ಒಂಥರ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಎಲ್ಲೋ ಒಂದ್ ಹತ್ರ ಎಡುತ್ತಾ ಇದಾರೆ ಅವರು. ಮೇ ಬಿ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಇವತ್ತೆಲ್ಲ ಆಕ್ಚುಲಿ ಎಲ್ಲ ಒಂಥರ ಬ್ಯಾಡ್ ಲಕ್ ಆಯ್ತು ಅವ್ರಿಗೆ. ಕ್ಯಾಮ್ರಾನ್ ರನ್ಔಟ್ ಆಗಿದ್ದು, ಇವೊಂದು ರಘುವಂಶಿ ರನ್ಔಟ್ ಆಗಿದ್ದು, ಅದು ಆಕ್ಚುಲಿ ಒಂಥರ ಬ್ಯಾಡ್ ಲಕ್ ತರ ಅಂತ. ಆಕ್ಚುಲಿ ಚೆನ್ನಾಗಿ ಆಡ್ತಿದ್ರು. ಈವನ್ ಫಿನ್ ಆಲನ್ ಕೂಡ ಅವ್ನ್ ವಿಕೆಟ್ ಕೂಡ ಒಂಥರ ಆಕ್ಚುಲಿ ಅದು ಹೋಗೋ ತರ ಶಾರ್ಟ್ ಅಲ್ಲ, ಸ್ಟ್ರೈಟ್ ಹೊಡೆದ, ಅದು ಡೈರೆಕ್ಟ್ ವಿಕೆಟ್ ಅವನೇ ಬೌಲರೇ ತಗೊಂಡ ಇಟ್ಟು. ಹೌದು ಹೌದು, ಐ ಥಿಂಕ್ ಅದೇ ಫಿನಾಲೆ ಇವತ್ತು ಅದೇ ಒಂಥರ ಎಲ್ಲ ರಾಂಗ್ ಟೈಮಿಂಗ್ ಅಲ್ಲೇ ನಡೀತು ಅವ್ರಿಗೆ. ಫಿನಾಲೆ ಒಂದು 5 overs 6 overs ಆಡಿದ್ರೆ ಅವನೇನು 12th over ವರೆಗೂ 15th over ವರೆಗೂ ಆಡಿ 100 ಮಾಡ್ಬೇಕು ಅಂತ ಹೇಳಿ 5 overs ಆಡಿದ್ರೆ ಸಾಕು, ಇಟ್ ವಿಲ್ ಬಿ ಮೋರ್ ದನ್ 70-80 ಆಗ್ಬಿಡ್ತಿತ್ತು. ಟೀಮ್ ಸ್ಕೋರ್ ಒಂದು 80 ವರೆಗೂ ಹೋಗ್ಬಿಡೋದು. ಈಗ ಒಂದು 5 overs ವರೆಗೂ ಆಡಿದ್ರೆ ಟೀಮ್ ಸ್ಕೋರ್ ಒಂದು 75-80 ವರೆಗೂ ಪುಷ್ ಮಾಡ್ಬಿಟ್ಟು ಅಲ್ಲಿಂದ ಬೇಕಾದ್ರೆ ನೋಡೋ ಪ್ರಕಾರ ಅವರು ದೇವರಿಂದ ಆ ಪ್ಲಾನ್ ಅಲ್ಲೇ ಬಂದಿದ್ರು, ಹೊಡಿಬೇಕು ಅಂತ ಸ್ಟಾರ್ಟಿಂಗ್ ಇಂದಾನೆ. ಬಟ್ ಅದು ಒಂದೇ ಓವರ್ಗೆ ಮುಗಿದೋಯ್ತದು, ಅದು ಮಿಸ್ ಆಯ್ತದು. ಬಟ್ ನೋಡೋಣ, ಆಕ್ಚುಲಿ ಹೇಳಕ್ಕಾಗಲ್ಲ ಏನಾಗುತ್ತೋ ಹಿಂಗೆ ಅಂತ, ಬಟ್ ಸ್ಟಿಲ್ ಅವರು ಚಾನ್ಸ್ ಇದೆ ಬರೋಕೆ ಮುಂದೆ. ಇನ್ನು ಅರ್ಲಿ ಸ್ಟೇಜಸ್, ಇನ್ನು 1-2 ಗೇಮ್ಸ್ ಅಲ್ಲಿ ಏನು ಡಿಸೈಡ್ ಆಗಿಲ್ಲ. ಬಟ್ ನನಗೆ ಅನ್ಸ್ತಾ ಇರೋದು ಏನಂತ, ಟೀಮು ಆಕ್ಚುಲಿ ಸ್ಟೇಬಲ್ ಆದ್ರೆ ಮೇ ಬಿ ಇನ್ನೊಂದು 3-4 ಮ್ಯಾಚಸ್ ಆವಾಗ ವಿ ಕ್ಯಾನ್ ಡಿಸೈಡ್ ಹೂ ವಿಲ್ ಕಮ್ ವಿಲ್ ನಾಟ್. ಅದೇ ಬಟ್ ಏನಂದ್ರೆ ಆ ಟೀಮ್ ಅಲ್ಲಿ ಸ್ವಲ್ಪ ಯಾಕೋ ಬ್ಯಾಲೆನ್ಸ್ ಕಾಣಿಸ್ತಾ ಇಲ್ಲ KKR. ಐ ಥಿಂಕ್ KKR ನಂಗೆ ಯಾಕೋ ಸ್ವಲ್ಪ ತುಂಬಾ ಕಷ್ಟ ಪಡ್ತದೆ ಅನ್ಸ್ತಾ ಇದೆ ಈ ವರ್ಷ. ಯಾಕಂದ್ರೆ ಅವ್ರಿಗೆ ಅವರಲ್ಲಿ ಯಾಕೋ ಒಬ್ರು ಬೌಲಿಂಗ್ ಇದ್ರೆ ಬ್ಯಾಟಿಂಗ್ ಕ್ಲಿಕ್ ಆಗ್ತಿಲ್ಲ. ಅಜಿಂಕ್ಯ ರಹಾನೆ ಯಾಕೋ ಕ್ಯಾಪ್ಟನ್ಸ್ ಬೇರೆಯವ್ರು ಕೊಡ್ಬೇಕಿತ್ತ ಅನ್ಸ್ತಾ ಇದೆ ಅಲ್ಲ, ಅಂದ್ರೆ ಯಾರು ಇರ್ಲಿಲ್ಲ ಮೇನ್ ಅಲ್ಲಿ. ಅದೇ ಮೇನ್ ಕ್ಯಾಪ್ಟನ್ ಅವರು ಚೂಸ್ ಮಾಡಿಲ್ಲ ಈಗ ವೈಸ್ ಕ್ಯಾಪ್ಟನ್ ರಿಂಕು ಸಿಂಗ್ ಕೊಟ್ಟಿದ್ದಾನೆ. ಈಗ ಲಾಸ್ಟ್ ಮ್ಯಾಚ್ 6 overs ಆಗ್ತಿದ್ದಂಗೆ ಇಂಜುರಿಯಿಂದ ಹೊರಗಡೆ ಹೋಗ್ಬಿಟ್ಟ ಅಜಿಂಕ್ಯ ರಹಾನೆ. ರಿಂಕು ಸಿಂಗ್ಗೆ ಕ್ಯಾಪ್ಟನ್ಸಿ ಮಾಡಿದ್ದು, ಬಟ್ ಅವನು ಕ್ಯಾಪ್ಟನ್ಸಿ ನಾನು ಅಬ್ಸರ್ವ್ ಮಾಡಿದ್ರೆ ತುಂಬಾ ಬೌಲಿಂಗ್ ಚೇಂಜಸ್ ಎಲ್ಲ ತುಂಬಾ ಪೂರ್ ಆಗಿತ್ತು. ಸೊ ಈವನ್ ರಿಂಕು ಸಿಂಗ್ ಕೂಡ ಐ ಡೋಂಟ್ ಥಿಂಕ್ ಈಸ್ ಅ ಗುಡ್ ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್. ಕೇಪಬಿಲಿಟಿ ಇರ್ಬೇಕು ಒಂಥರ ಟೀಮು, ಒಂದ್ ಕ್ಯಾಪ್ಟನ್ ಆದ್ಮೇಲೆ ಅವ್ನ್ ಮಾತು ಕೇಳೋ ತರ ಟೀಮ್ ಇರ್ಬೇಕು. ಇಲ್ಲ ಅಂದ್ರೆ ಅದು ವರ್ಕೌಟ್ ಆಗಲ್ಲ ಅದು. ಅಲ್ಲ ಹಾಗಂತಲ್ಲ, ಪ್ಲಸ್ ಟ್ಯಾಕ್ಟಿಕಲಿ ಕೂಡ ಅವರು ಸ್ವಲ್ಪ ಏನೋ ಚೆನ್ನಾಗಿರ್ಬೇಕು, ಒಂಥರ ಒಳ್ಳೆ ಮೂವ್ಸ್. ಈಗ ಇಶಾನ್ ಕಿಶನ್ ನೋಡಿ ಇವತ್ತು ಸ್ವಲ್ಪ ಏನೋ ಅಲ್ಲಲ್ಲಿ ಏನೋ ಚೇಂಜಸ್ ಮಾಡ್ತಿದ್ದ ಬೌಲಿಂಗ್, ಡಿಫ್ರೆಂಟ್ ಬೌಲಿಂಗ್ ಕಾಂಬಿನೇಷನ್ಸ್ ಟ್ರೈ ಮಾಡೋದು, ಸ್ವಲ್ಪ ಏನೋ ಮಾಡ್ತಿದ್ದ, ಸ್ವಲ್ಪ ಏನೋ ಥಾಟ್ ಪ್ರೊಸೆಸ್ ಇರಬೇಕು. ರಿಂಕು ಸಿಂಗ್ ಐ ಫೀಲ್ ನಂಗೆ ತುಂಬಾ ಇಷ್ಟ ರಿಂಕು ಸಿಂಗ್ ಆಸ್ ಅ ಬ್ಯಾಟರ್. ನನ್ನ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ಕೂಡ ಅವನು ತುಂಬಾ ವಿಶಿಂಗ್ ಹಿಮ್ ಸೋ ಮಚ್ ಲೈಕ್ ಟು ಸಿ ಹಿಮ್ ಇನ್ ದ ಸ್ಕ್ವಾಡ್ ವರ್ಲ್ಡ್ ಕಪ್ ಗೆ. ಅವನು ಸೆಲೆಕ್ಟ್ ಆದಾಗ ತುಂಬಾ ಖುಷಿ ಪಟ್ಟೆ ನಾನು. ಸೊ ಐ ಲೈಕ್ ಹಿಮ್ ಆಸ್ ಅ ಪ್ಲೇಯರ್, ಆಸ್ ಅ ಬ್ಯಾಟರ್, ಕ್ಯಾಪ್ಟನ್ಸಿ ಕ್ಯಾಂಡಿಡೇಟ್ ಅಲ್ಲ. ಐ ಥಿಂಕ್ ಸಂವೇರ್ ನನ್ಗೆ ಅಲ್ಲಿ ಅನ್ಸಿದ್ ಬೇಜಾರ ಅನ್ಸಿದ್ದೇನೆ, ಇವತ್ತು ಕೂಡ ಅನ್ಸ್ತು ನನಗೆ ಮ್ಯಾಚ್ ನೋಡ್ಬೇಕಾರೆ. ಐ ಥಿಂಕ್ ಸಂವೇರ್ ದ ಮಿಸ್ ದ ಟ್ರಿಕ್, ಸಂಜು ಸ್ಯಾಮ್ಸನ್ ಅನ್ನ ಟ್ರೇಡ್ ಅಲ್ಲಿ ತಗೋಬೇಕಾಗಿತ್ತೇನೋ ಅಂತ KKR ಅವರು. ಯಾಕಂದ್ರೆ ಅವ್ನು ಸಂಜು ಸ್ಯಾಮ್ಸನ್ ಆರಿಂದ ಹೊರಗಡೆ ಟ್ರೇಡ್ ಅಲ್ಲಿ CSK ಅವರು ಜಡೇಜಾ ಪ್ಲಸ್ ಕರಣ್ ಅನ್ಕೊಟ್ರು. ಆಕ್ಚುಲಿ ಚೆನ್ನೈ ಅವರು ಲಾಸ್ಟ್ ಅಲ್ಲಿ ಬಂದಿದ್ದಂತೆ, ನ್ಯೂಸ್ ಅಲ್ಲಿ ಎಲ್ಲ ಹೇಳಿದ್ರು. ಆಕ್ಚುಲಿ ಇವನ್ ನ್ಯೂಸ್ ಅಲ್ಲ ಸಾರಿ ಇಂಟರ್ವ್ಯೂ ಅಲ್ಲಿ ಸಂಜು ಸ್ಯಾಮ್ಸನ್ ಅವ್ರ ಫಾದರ್ ಒಂದು ಕಡೆ ಹೇಳಿದ್ರು CSK ಅವರು ಆಕ್ಚುಲಿ ಲಾಸ್ಟ್ ಮಿನಿಟ್ ಅಲ್ಲಿ ಎಂಟರ್ ಆಗಿದ್ದಂತೆ. ಸೊ ಫಸ್ಟ್ ಇನಿಷಿಯಲ್ ಟಾಕ್ಸ್ ಎಲ್ಲ ನಡೆದಿದ್ದು ಡೆಲ್ಲಿ ಮತ್ತೆ ಮುಂಬೈ ಅಂಡ್ KKR ಆ ಟೀಮ್ಸ್ ಮಧ್ಯೆ ನಡೀತಾ ಇದ್ದಂತೆ ಸಂಜು ಸ್ಯಾಮ್ಸನ್ ತಗೋಬೇಕು ಅಂತ. ಬಟ್ ಏನಂದ್ರೆ ಅವ್ರಿಗೆ ಯಾರು ಕೊಡೋಂತ ಪ್ಲೇಯರ್ ಯಾರಾದ್ರೂ ಇರ್ಬೇಕಾಗಿತ್ತಲ್ವಾ. ಸೊ KKR ಕಡೆ ಯಾರು ವೆಂಕಟೇಶ್ ಅಯ್ಯರ್ ಕೊಡ್ತೀವಿ ಅಂತ ಇದ್ರು ಅವರು. ಬಟ್ ವೆಂಕಟೇಶ್ ಅಯ್ಯರ್ ವಾಸ್ ಅಟ್ ಹೈ ಪ್ರೈಸ್, 23-24 crores ಅಲ್ಲಿ ಇದ್ದ ಅವನು. ಸೊ ಅಷ್ಟು ಪ್ರೈಸ್ ಕೊಟ್ರೆ ರಾಜಸ್ಥಾನ್ 15% ಡೆಂಟ್ ಬೀಳ್ತಾ ಇತ್ತು. ಸೊ ಅವ್ನ್ ಬಿಟ್ಟು ಬೇರೆ ಅಂಕರೀಶ್ ಪ್ಲಸ್ ಇನ್ನೊಬ್ರು ಯಾರೋ ಕೇಳಿದ್ರಂತೆ, ರಮನ್ದೀಪ್ ಪ್ಲಸ್ ಇನ್ನೊಬ್ರು ಯಾರೋ ಅಂತ. ಐ ಥಿಂಕ್ ದಟ್ ವುಡ್ ಹ್ಯಾವ್ ಬೀನ್ ಅ ಗುಡ್ ಡೀಲ್ ಆಕ್ಚುಲಿ. ನಾನು ಕೇಳಿದ್ರೆ KKR ದೇ ಶುಡ್ ಹ್ಯಾವ್ ಟೇಕನ್ ದ ಡೀಲ್ ಅನ್ಸ್ತದೆ ನನಗೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ದೇ ವುಡ್ ಹ್ಯಾವ್ ಗಾಟ್ ಎವ್ರಿಥಿಂಗ್ ಇನ್ ಒನ್ ಪ್ಯಾಕೇಜ್ ಅಲ್ವಾ. ವಿಕೆಟ್ ಕೀಪರ್ ಪ್ಲಸ್ ಓಪನಿಂಗ್ ಬ್ಯಾಟ್ಸ್ಮನ್ ಪ್ಲಸ್ ಕ್ಯಾಪ್ಟನ್, ಮೂರು ಒಂದೇ ಪೊಸಿಷನ್ ಎಲ್ಲ ಸಿಕ್ಬಿಡೋದು ಅವ್ರಿಗೆ.
ಐ ಥಿಂಕ್ ಅಲ್ಲೊಂದೆಲ್ಲೋ ಎರರ್ ಮಿಸ್ ಮಾಡಿದ್ರು ಅಂತ ಆಯ್ತು ಇಲ್ಲಿ. ಅನ್ಸ್ತದೆ. ಕರೆಕ್ಟ್ ಡೆಫಿನೆಟ್ಲಿ. ಐ ಥಿಂಕ್ ಕೋಲ್ಕತಾ ಸ್ವಲ್ಪ ಕಷ್ಟಪಡ್ತದೆ ಈ ಸೀಸನ್, ನೋಡ್ಬೇಕು. ಐ ಥಿಂಕ್ ನೆಕ್ಸ್ಟ್ ಇಯರ್ ಇನ್ ಏನೇನ್ ಚೇಂಜಸ್ ಮಾಡಕ್ಕಾಗತ್ತ. ಇವಾಗ ಸಿಗೋದು ಕಷ್ಟ ಆಗತ್ತೆ, ಯಾಕಂದ್ರೆ ಈಗ ರಹಾನೆ ಡ್ರಾಪ್ ಮಾಡೋದೇನು ಈಸಿ. ಈ ನೆಕ್ಸ್ಟ್ ಆಕ್ಷನ್ ಬೇಕಾದ್ರೆ ಡ್ರಾಪ್ ಮಾಡ್ಬಿಡ್ಬೋದು. ಬಟ್ ಈಗ ಏನಾಗತ್ತೆ ಅಂದ್ರೆ ಅವನಂತ ಸ್ವಲ್ಪ ಕ್ಯಾಲಿಬರ್ ಇರುವಂತ ಫೇಸ್ ಆಫ್ ದ ಫ್ರಾಂಚೈಸ್ ಅಂತ ಹೇಳ್ಕೊಳಂತವ್ರು ಸಿಗಲ್ಲ. ಶ್ರೇಯಸ್ ಅಯ್ಯರ್ ಸಿಕ್ಕಿತ್ತು ಅವ್ರಿಗೆ, ಸಿಕ್ಕಿದ್ದ ಅದೃಷ್ಟ ಅಂತ ಬಿಟ್ಬಿಟ್ರು. ಚಾಂಪಿಯನ್ಶಿಪ್ ಗೆದ್ದಿದ್ ನೆಕ್ಸ್ಟ್ ವರ್ಷನೇ ಬಿಟ್ಕೊಟ್ರು ಅವನನ್ನ. ಐ ಥಿಂಕ್ ದಟ್ ವಾಸ್ ಅ ಫೂಲಿಶ್ ಮೂವ್. ಹೋಗ್ಲಿ, ಅದು ಒಂದು ತಪ್ಪು ಮಾಡಿದಾಯ್ತು. ದೆನ್ ದೇರ್ ವಾಸ್ ಒನ್ ಚಾನ್ಸ್ ಸ್ವಲ್ಪ ಮೇಕಪ್ ಮಾಡೋದಕ್ಕೆ ಸಂಜು ಸ್ಯಾಮ್ಸನ್ ಟ್ರೇಡ್ ಒಂದು ಆಪ್ಷನ್ ಇತ್ತು, ಅದು ಮಿಸ್ ಮಾಡ್ಕೊಂಡ್ರು. ಐ ಥಿಂಕ್ KKR ಟ್ಯಾಕ್ಟಿಕಲಿ ದೇ ಆರ್ ಗೋಯಿಂಗ್ ರಾಂಗ್ ಇನ್ ರಾಂಗ್ ವೇ ಅನ್ಸ್ತಾ ಇದೆ. ಈವನ್ ಕೋಚ್ ಕೂಡ ಅಭಿಷೇಕ್ ನಾಯರ್ ಐ ಥಿಂಕ್ ಟ್ಯಾಕ್ಟಿಕಲಿ ಸ್ವಲ್ಪ ವೀಕ್ ಅನ್ಸ್ತಾ ಇದೆ ನನಗೆ. ಐ ಥಿಂಕ್ ದಿಸ್ ಸೀಸನ್ KKR ನೆಕ್ಸ್ಟ್ ಸ್ಟ್ರಗಲ್ ಅನ್ಸ್ತಾ ಇದೆ ನನಗೆ. KKR ಅವರು ಟಾಪ್ 4 ಅಲ್ಲಿ ಐ ಡೋಂಟ್ ಇವನ್ ಥಿಂಕ್ ದೇ ಕ್ಯಾನ್ ಚಾಲೆಂಜ್. ಬಟ್ ಐ ಥಿಂಕ್ SRH ಇಸ್ ಗೋಯಿಂಗ್ ಆನ್ ದ ರೈಟ್ ಡೈರೆಕ್ಷನ್. ಐ ಥಿಂಕ್ ಅವ್ರು ಚಾಲೆಂಜ್ ಮಾಡ್ತಾರೆ. ಟಾಪ್ 4 ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಟಾಪ್ 4 ಹತ್ರದಲ್ಲಿ ಇರ್ತಾರೆ ಅಂತ ಅನ್ಸ್ತಾ ಇದೆ ನನಗೆ. ನೋಡೋಣ ಏನಾಗುತ್ತೆ. ಅಂಡ್ ಇವತ್ತು ನೆಕ್ಸ್ಟ್ ಮ್ಯಾಚ್ ಇರೋದು ಯಾವುದು? ನಾಳೆ ನೆಕ್ಸ್ಟ್ ಮ್ಯಾಚ್ ಚೆನ್ನೈಯಲ್ಲಿ, ಚಿದಂಬರಂ ಸ್ಟೇಡಿಯಂ ಅಲ್ಲಿ ಚೆನ್ನೈ CSK ಪಂಜಾಬ್ ಕಿಂಗ್ಸ್. ದಿಸ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಇದು ನೋಡ್ಬೇಕು ಹೇಗಿರುತ್ತೆ ಅಂತ. ಚೆನ್ನೈಲಿ ನಡೀತಾರೋ ಮ್ಯಾಚ್ ನೋಡೋಣ. ಚೆನ್ನೈಲಿ ಹೋಮ್ ಅಲ್ಲಿ ಆಡ್ಬೇಕು. ಚೆನ್ನೈ ಟೀಮ್ ಕಾಂಬಿನೇಷನ್ ಸ್ವಲ್ಪ, ಪಂಜಾಬ್ ಕಿಂಗ್ಸ್ ಇಸ್ ವೆರಿ ಗುಡ್ ಟೀಮ್. ಜೊತೆ ಇದೆಯಲ್ಲ ಫಿಫ್ತ್, ಯಾವ್ದು RCB CSK RCB ಫಿಫ್ತ್. ಅದು ಏಪ್ರಿಲ್ 5th ಇದೆ. ಸಂಡೇ ಡಬಲ್ ಹೆಡರ್ ಇದೆ, ಸೊ ಅವತ್ತು ಬೇಕಾರೆ. ಬಟ್ ನಾಳೆ ಯಾವ್ದು ಇರೋದು ಮ್ಯಾಚ್? ಫ್ರೈಡೆ ಇರೋದು ಚೆನ್ನೈ ವರ್ಸಸ್ ಪಂಜಾಬ್ ಕಿಂಗ್ಸ್. ಬಟ್ ಸ್ಯಾಟರ್ಡೆ ಸಂಡೇ ಡಬಲ್ ಹೆಡರ್ ಇದೆ. ಓಕೆ, ಡಬಲ್. ಬಟ್ ಆಕ್ಚುಲಿ ಅಗೇನ್ ಲೈಕ್ ಓನ್ಲಿ ಒನ್ ಡೇ ಗ್ಯಾಪ್ ಆಯ್ತಲ್ಲ CSK ಗೆ. ಯಾಕೆ? ಬಟ್ ಮೋಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಂತ ಟೈಮ್ ಟ್ರಾವೆಲ್ ಜಾಸ್ತಿ ಟೈಮ್ ಇಲ್ವಲ್ಲ. ಈ ಸಲ ಫಿಕ್ಸರ್ಸ್ ನೋಡಿದಾಗ RCB ಗೆ ಸಖತ್ ಗ್ಯಾಪ್ ಇದೆ ಒಂದೊಂದು ಮ್ಯಾಚಸ್ಗೂ. ಎಲ್ಲ ಆಲ್ಮೋಸ್ಟ್ ಸಂಡೇ ಸ್ಯಾಟರ್ಡೇನೆ ಮ್ಯಾಚಸ್ ಇದಾವೆ ನಮ್ದು RCB. ಅದು ಸ್ವಲ್ಪ ಏನಂದ್ರೆ ಅದು ಎಲೆಕ್ಷನ್ಸ್ ಎಲ್ಲ ಇದೆಯಲ್ವಾ, ಸೊ ಅದು ನೋಡ್ಕೊಂಡು ಸ್ವಲ್ಪ ಶೆಡ್ಯೂಲ್ ರೆಡಿ ಮಾಡಿದ್ದಾರೆ. ಯಾಕಂದ್ರೆ ಇದು ಕೆಲವು ಎಲೆಕ್ಷನ್ಸ್ ನಡೀತಾ ಇರೋದ್ರಿಂದ ಅದು ನೋಡ್ಕೊಂಡು ಒಂದೇ ಫೇಸ್ ಅಲ್ಲಿ ರಿಲೀಸು ಮಾಡಿಲ್ಲ ಫುಲ್ ಶೆಡ್ಯೂಲ್. ನೋಡೋಣ. ಏನಿವೆ ಚೆನ್ನೈ ವರ್ಸಸ್ ಪಂಜಾಬ್ ಕಿಂಗ್ಸ್ ಇದೆ. ಪ್ರಿವ್ಯೂಲ್ ನೋಡೋಣ. ಬಟ್ ನಿಂಗೆ ಲೈಕ್ ಜಸ್ಟ್ ಓವರ್ ವ್ಯೂವಲ್ ಏನ್ ಅನ್ಸುತ್ತೆ? ಅವ್ರಿಬ್ರಲ್ಲಿ ಯಾರು ಸ್ಟ್ರಾಂಗ್, ಯಾರು ಗೆಲ್ಬೋದು ಅನ್ಸುತ್ತೆ ನಿನ್ಗೆ? CSK ಪಂಜಾಬ್ CSK ವರ್ಸಸ್ ಪಂಜಾಬ್ ನಾಳೆ. ಸೊ ಅದ್ರಲ್ಲಿ ನಿನ್ಗೆ ಯಾರು ಬೆಟರ್? ಅದರಲ್ಲಿ ನೋಡ